ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಅಮ್ಮ ಅಂತ ಹೇಳ್ಕೊಂಡು ಬಂದಿರೋ ಕಳ್ಳಿ ಹತ್ರ ಒಡವೆನ ಕಿತ್ಕೊಂಡು ವಿಮಲ ಮನೆಗೆ ಶಾರದಾ ಕೊಡ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಇದೆಲ್ಲ ಹೇಗೆ ಸಾಧ್ಯ? ಇವರು ಕಳ್ಳಿ ಅಂತ ನಿಮಗೆ ಯಾವ ರೀತಿ ಗೊತ್ತಾಯಿತು ಶಾರದಾ ಅವರೇ? ಯಾರು ನಿಮ್ಮಮ್ಮ ಅಂತ ಹೇಳ್ಕೊಬರೋಕ್ಕೆ ಹೇಗೆ ಸಾಧ್ಯ ಅಂತ ಅನಸೂಯ ಮತ್ತು ಸಿದ್ಧಾರ್ಥ್ ಕ್ವಶನ್ ಮಾಡ್ತಾ ಇರ್ತಾರೆ. ಹಾಗೆ ಅನಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಓಲೆ ನೋಡಿ ಏನೋ ಆಸೆ ಆಗಿರಬೇಕು, ಅದಕ್ಕೆ ಓಲೆ ತೊಗೊಂಡಿದ್ದಾರೆ, ಹಂಗಂತ ಮಾತ್ರಕ್ಕೆ ಅವ್ರು ನಿನ್ನ ತಾಯಿಯಲ್ಲ ಅಂತ ಯಾಕೆ ಈ ರೀತಿ ಅಂತಿದೆಯಾ ಅಂತ ಅನಸೂಯ ಕೇಳ್ತಿರ್ಬೇಕಾದ್ರೆ, ನಾನು ಆ ಒಂದು ಕಾರಣಕ್ಕೋಸ್ಕರ ಅಂತಿಲ್ಲ ಅಮ್ಮ. ವಿಮಲಮ್ಮನ ಓಲೆ ತೊಗೊಂಡಿರೋದಕ್ಕೆ ನನಗೇನು ಬೇಜಾರಿರಲಿಲ್ಲ. ಆದರೆ ಯಾವುದೇ ಎತ್ತು ತಾಯಿ ಆದರೂ ಸಹ ಮಗಳನ್ನ ನೋಡಿ ಮಗಳ ಕಷ್ಟ ಸುಖನ ವಿಚಾರಿಸಿ ನೀನು ಊಟ ಮಾಡ್ದೇನಮ್ಮ ಅಂದ್ಬಿಟ್ಟು ಕೈಯಾರೆ ಕೈ ತುತ್ತನ್ನ ಕೊಡ್ತಾರೆ. ಆದರೆ ಇವರು ನನಗೆ ಊಟ ಕೊಡು ಅಂತ ಕೇಳ್ತಾರೆ. ಎತ್ತು ತಾಯಿ ಆದವರು ಯಾರಾದರೂ ಈ ರೀತಿ ಕೇಳ್ತಾರಾ ಅಂತ ಹೇಳ್ತಾ ಇರ್ತಾಳೆ. ಆವಾಗಲೇ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಸರ್, ಇವ್ರು ನಿಜವಾಗ್ಲೂ ನಮ್ಮ ಅಮ್ಮ ಅಲ್ಲ ಅಂತ ಅನ್ಬೇಕಾದ್ರೆ ಆ ಕಳ್ಳಿ ವೇಷ ಧರಿಸ್ಕೊಂಡು ಬಂದಿರೋ ಅಮ್ಮ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನಿಮಗೆ ಅಮ್ಮ ಸಿಕ್ಕಿದ್ರು ಅಂತ ನಿಮ್ಮ ಮುಖದಲ್ಲಿ ಖುಷಿ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅದನ್ನು ನಾನು ನೋಡಿದೆ. ಆದರೆ ಇವ್ರ ಮುಖದಲ್ಲಿ ಮಗಳು ಸಿಕ್ಕಿಲ್ಲ ಅನ್ನೋ ಖುಷಿನೇ ಇರಲಿಲ್ಲ. ನಿಮ್ಮ ಯೋಚನೆ ಕರೆಕ್ಟ್ ಆಗಿದೆ ಅಂತ ಶಾರದನಿಗೆ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಆ ಕಳ್ಳಿ ಅಮ್ಮ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ, ಏನಪ್ಪ ಈ ರೀತಿ ಕೇಳ್ತಿದ್ಯಾ? ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ನನಗೆ ಊಟ ಕೊಡು ಅಂತ ಕೇಳಿದೆ. ನನ್ನ ಮನೆ ಆಗಿದ್ದರೆ ನಾನೇ ಹಾಕ್ಕೊಂಡು ತಿಂತಿದ್ದೆ, ಇಲ್ಲಿ ಯಾರೂ ಪರಿಚಯ ಇರಲಿಲ್ಲ, ಅದಕ್ಕೆ ಊಟ ಕೊಡಮ್ಮ ಅಂತ ಕೇಳಿದ ತಪ್ಪ ಅಂತ ಹೇಳ್ತಾ ಇದ್ರೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನನ್ನ ಮಗಳು ಏನಾದರೂ ಊಟ ಮಾಡಿಲ್ಲ ಅಂತ ನನಗೆ ಗೊತ್ತಾಗಿದ್ರೆ ನಾನು ಒಂದು ತುತ್ತೂ ತಿಂತಿರ್ಲಿಲ್ಲ ಕಣಪ್ಪ ಅಂತ ಅನ್ಬೇಕಾದ್ರೆ, ನೀವು ಇವಾಗ ಏನೇ ಸಮರ್ಥನೆ ಮಾಡಿಕೊಂಡ್ರು ಏನೇ ಸಮಜಾಗಿ ಕೊಟ್ಟರು ನಾನು ಅದನ್ನು ನಂಬಲ್ಲ, ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ನಿಜವಾಗ್ಲೂ ನನ್ನ ಎತ್ತ ತಾಯಿ ಯಾವುದೇ ಕಾರಣಕ್ಕೂ ನಿಮ್ಮ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಮ್ಮ ಮಗಳು ಸಂಬಂಧ ಪವಿತ್ರವಾದ ಸಂಬಂಧ, ಅದಕ್ಕೆ ನೀವು ಮಸಿ ಬೆಳೆಯೋ ರೀತಿ ಕೆಲಸ ಮಾಡಬೇಡಿ, ನಾಚಿಕೆ ಆಗಲ್ವ ಈ ರೀತಿ ಮಾತಾಡೋಕ್ಕೆ ಅಂತ ಹೋಗಿತಾ ಇರ್ತಾಳೆ. ಹಾಗೆ ದಯಮಾಡಿ ಇಲ್ಲಿಂದ ಹೊರಡಿ ಅಂತ ಅನ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ ಅಂತ ಕಳ್ಳಿ ಅಮ್ಮ ಹೇಳ್ತಿರ್ಬೇಕಾದ್ರೆ, ನನಗೆ ಅಮ್ಮ ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ, ಹಾಗೆ ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನನ್ನ ಅಸಹಾಯಕತೆನ ನೀವು ಮುಗ್ಧ ಅಂತ ಅಂದ್ಕೊಬಿಟ್ಟು ಯಾರ್ಯಾರೋ ಬಂದು ನನ್ನ ಅಮ್ಮ ಅಂತ ಅಂದರೆ ಎಲ್ಲರೂ ನಾನು ಅಮ್ಮ ಅಂತ ಅಪ್ಕೊಳ್ಳೋವಷ್ಟು ದಡ್ಡಿ ನಾನಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವಳು ತಂದಿರೋ ಗಂಟು ಮೂಟೆ ಎಲ್ಲನೂ ಕೈಗೆ ಕೊಡ್ತಾ ಇರ್ತಾಳೆ. ಹಾಗೆ ಅವಳನ್ನ ಮನೆಯಿಂದ ಆಚೆ ಹಾಕಿ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಿದ್ದು ಮತ್ತು ವಿಮಲ ಅನಸೂಯ ಎಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಜ್ಯೋತಿಕಾ ನನ್ನ ಪ್ಲಾನ್ ಸಕ್ಸಸ್ ಆಯಿತು ಅಂತ ಸಿಕ್ಕಾಬಟ್ಟೆ ಖುಷಿಯಾಗಿ ನಗಾಡ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಡಿ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡಿ ಎಲ್ಲನೂ ನಂಬಿಸ್ಬಿಟ್ಟೆ, ನಿಜವಾಗ್ಲೂ ನಿನಗೆ ಹ್ಯಾಟ್ಸ್ ಆಫ್ ಕಣೆ, ನನ್ನ ಮೊಮ್ಮಗಳಾಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದಾಗ, ಹೌದು ಗ್ರಾನಿ, ಈ ಕ್ರೆಡಿಟ್ ಎಲ್ಲ ನಿಮಗೆ ಹೋಗಬೇಕು, ನನಗೇನು ಬೇಡ, ಐ ಆಮ್ ಸೋ ಹ್ಯಾಪಿ ಟುಡೇ ಅಂತ ಸಿಕ್ಕಾಬಟ್ಟೆ ಖುಷಿಯಿಂದ ನಗಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಖುಷಿಯಾಗಿ ಹೇಳ್ತಾ ಇರ್ತಾಳೆ, ಅಲ್ಲ ಗ್ರಾನಿ, ಅವಳು ಎಷ್ಟು ದಡ್ಡಿರ್ಬೋದು ಆ ಶಾರದಾ, ಅಮ್ಮ ಬೇಕು ಅಂತ ಅಂತಿದ್ಲು, ನಾನು ಯಾವುದೋ ಒಂದು ಅಮ್ಮನ ಮನೆಗೆ ಕಳಿಸ್ದೆ, ಅವರನ್ನೇ ಸ್ವಂತ ಅಮ್ಮ ಅಂತ ಅಂದ್ಕೊಂಡಿದ್ದಾಳಲ್ಲ, ಅವಳು ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ವ ಅಷ್ಟೊಂಥರ ದಡ್ಡಿನ? ಅವಳು ದಡ್ಡಿ ಆಗಿರೋದಕ್ಕೆ ನಾವು ಈಸಿಯಾಗಿ ಅವಳನ್ನ ಆಟ ಆಡಿಸ್ತಾ ಇರೋದು, ಅಯ್ಯೋ ಶಾರದಾ ಅಂತ ಶಾರದಾ ನೆನೆಸ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಪಾಲಾಕ್ಷ ಜ್ಯೋತಿಕನ ಮೊಬೈಲಿಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ, ಯಾರು ಕಾಲ್ ಮಾಡ್ತಿರೋದು ಅಂತ ಅಂದಾಗ, ಇನ್ಯಾರು ನಿಮ್ಮಗ ಕಾಲ್ ಮಾಡ್ತಿರೋದು ಅಂತ ಹೇಳ್ತಾ ಇರ್ತಾಳೆ. ಕಾಲ್ ಪಿಕ್ ಮಾಡು ಗೋಲ್ಡಿ ಪ್ಲೀಸ್ ಅಂತ ಅನ್ಬೇಕಾದ್ರೆ, ಇಲ್ಲ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ, ಪ್ಲೀಸ್ ಏನೋ ವಿಷಯ ಇದೆ ಅಥವಾ ನಿನ್ನ ಯೋಗಕ್ಷೇಮ ವಿಚಾರಿಸೋಕ್ಕೆ ಮಾಡಿರ್ತಾರೆ, ಪ್ಲೀಸ್ ದಯವಿಟ್ಟು ರಿಸೀವ್ ಮಾಡು ಅಂತ ಅಂದಾಗ, ನಿನಗೋಸ್ಕರ ರಿಸೀವ್ ಮಾಡ್ತೀನಿ ಗ್ರಾನಿ ಅಂತ ಫೋನ್ ರಿಸೀವ್ ಮಾಡ್ತಾಳೆ. ಹಲೋ ಹೇಳಿ ಅಂತ ಅಂದ ತಕ್ಷಣ, ಎಲ್ಲಿದೆಯಾ ನೀನು ಅಂತ ಪಾಲಾಕ್ಷ ಕೇಳ್ತಿರ್ಬೇಕಾದ್ರೆ, ಇನ್ನೆಲ್ಲಿರ್ತಾರೆ, ಮನೇಲಿ ನಾನು ಮತ್ತು ಗ್ರಾನಿ ಹರಟೆ ಹೊಡ್ಕೊಂಡು ಕೂತಿದ್ದೀವಿ ಅಂತ ಅಂದಾಗ ಪಾಲಾಕ್ಷ ಕೋಪ ಮಾಡಿಕೊಂಡು, ಇನ್ನೊಬ್ಬರು ಲೈಫಲ್ಲಿ ಆಟ ಆಡಿದ್ರೆ ಸಾಕಾಗಿಲ್ವಾ, ಇನ್ನೊಬ್ಬರು ಜೀವನನ ಹಾಳು ಮಾಡಿ ಅದೇ ನೀನು ನೆಮ್ಮದಿ ಆಗಿದೆಯಾ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜ್ಯೋತಿಕಾ ಶಾಕ್ ಆಗಿ ಏನು ಹೇಳ್ತಿದ್ದೀರಾ ಅಂತ ಅಂದಾಗ, ಸರಿಯಾಗಿ ಹೇಳು ಜ್ಯೋತಿಕಾ, ನಿನ್ನ ಆಟ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಶಾರದನ ಮನೆಗೆ ಅಮ್ಮ ಅಂತ ಯಾರನ್ನು ಕಳಿಸ್ದೆ ಅಂತ ಅಂದಾಗ, ನನಗೇನು ಗೊತ್ತು ಅಂತ ಅನ್ಬೇಕಾದ್ರೆ ನನಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿದೆ, ಸರಿಯಾಗಿ ಹೇಳು ಅಂತ ಬೈತಾ ಇರ್ತಾನೆ. ಅದೇನು ಹೇಳ್ತಾರಲ್ಲ, ಬಡವನ ಕೋಪ ದವಡೆ ಹತ್ರ ಅಂತ ಹೇಳ್ತಾರಲ್ಲ, ಅದೇ ರೀತಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಹೌದು, ಆಗಲೇ ಏನು ಅಂದ್ರಲ್ಲ, ಏನು ಶಾರದನ ಮನೆಗೆ ಯಾರು ಹೋಗಿದ್ದಾರೆ ಅಂತ ಅಲ್ವಾ, ಅವ್ರ ಅಮ್ಮನ ಕಳಿಸಿದ್ದೀನಿ, ಶಾರದನಿಗೆ ಅಮ್ಮ ಬೇಕಿತ್ತು ಅದಕ್ಕೆ ನಾನೊಬ್ಬರು ಅಮ್ಮನ ಕಳಿಸಿದ್ದೀನಿ, ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಇದರಲ್ಲಿ ನೀವು ಮೂಗು ತೋರ್ಸೋಕ್ಕೆ ಬರಬೇಡಿ, ಅವಳಿಗೆ ಅಮ್ಮ ಬೇಕಿತ್ತು ಅಮ್ಮ ಸಿಕ್ಕಿದ್ದಾರೆ, ಇನ್ಮೇಲೆ ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ ಅಂತ ಅಂದಾಗ, ನಿನ್ನ ಜನ್ಮಕ್ಕೆ ನೀನು ನಮ್ಮ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಗ್ತಿದೆ, ಇನ್ನೊಬ್ಬರ ಲೈಫ್ನ ಹಾಳು ಮಾಡಿ ಅದೇಗೆ ಖುಷಿಯಾಗಿರ್ತೀಯ ಅಂತ ಪಾಲಾಕ್ಷ ಬೈತಾ ಇರ್ತಾನೆ. ಮತ್ತು ಪಾಲಾಕ್ಷ ಕೋಪ ಮಾಡಿಕೊಂಡು, ದಯವಿಟ್ಟು ಆ ಅಮ್ಮನ ಹೊರಗಡೆ ಕಳಿಸು,
ಶಾರದಾ ನಮ್ಮ ನಿಜವಾದ ಅಮ್ಮ ಯಾರು ಅಂತ ನಿನಗೆ ಗೊತ್ತು, ನನಗೆ ಗೊತ್ತು, ಅವಳಿಗೆ ಗೊತ್ತಿಲ್ಲ. ಅವಳ ಲೈಫಲ್ಲಿ ಈ ರೀತಿ ಆಡಬೇಡ ಅಂತ ಅಂದಾಗ ನಾನು ಮೂಗಿರೋ ಹೆಂಗಸನ್ನ ವಾಪಸ್ ಕರೆಸಲ್ಲ. ನೋಡಿ, ಈ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಬರಬೇಡಿ. ಅವಳ ಪ್ರಾಬ್ಲಮ ಸಾಲ್ವ್ ಮಾಡಿದ್ದೀನಿ. ನನ್ನ ದಾರಿನೂ ಸಹ ಕ್ಲಿಯರ್ ಆಗಿದೆ. ನೀವು ನನ್ನಪ್ಪ, ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನನ್ನ ಮಗಳು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಇಂಥ ಕೆಲಸ ಮಾಡ್ತೀಯ ಅಂತ ಅಂತ ಫೋನ್ ಕಟ್ ಮಾಡಿದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಕೋಪ ಮಾಡಿಕೊಂಡು ಪಾರಿಜಾತನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಶತ್ರು ಬೇರೆ ಎಲ್ಲೂ ಇಲ್ಲ, ನಮ್ಮಪ್ಪನೇ ನನಗೆ ದೊಡ್ಡ ಶತ್ರು ಆಗಿದ್ದಾನೆ. ನಾನು ಸೆಂಟಿಮೆಂಟ್ ಫೂಲ್ ಆಗಬಾರ್ದು. ನಾನು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಂದರೆ ಇವರು ನನ್ನ ಸರ್ವನಾಶ ಮಾಡಲೇಬೇಕು. ಈ ಸೆಂಟಿಮೆಂಟಿಂದ ನಾನು ಹೊರಗಡೆ ಬರಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಣ್ಣೀರು ಹಾಕ್ಕೊಂಡು ದೇವಸ್ಥಾನ ಹತ್ರ ಬರ್ತಾಳೆ. ದೇವಸ್ಥಾನ ಹತ್ರ ಬಂದು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಏನಪ್ಪ ದೇವರೇ ನಿನ್ನಲ್ಲಿ ಇಲ್ಲೇ ಹುಟ್ಟಾಗಿಂದಲೂ ಸಹ ನನಗೆ ಇಂಥ ಕಷ್ಟ ಕೊಡ್ತಿದ್ದೀಯಲ್ಲ. ಹುಟ್ಟಾಗಿಂದಲೇ ಎತ್ತಮ್ಮ ಸತ್ತೋದ್ರು ಅಂತ ನನ್ನ ಅಪ್ಪ ಹೇಳಿ ನನ್ನನ್ನು ಬೆಳೆಸಿದ್ರು. ಅದೇ ಸತ್ಯ ಅಂತ ಅಂದ್ಕೊಂಡು ನಾನು ಜೀವನ ಮಾಡ್ಕೊಂಡು ಬಂದೆ. ತಾಯಿ ಪ್ರೀತಿ ಗೊತ್ತಿಲ್ಲದಲೇ ಇರೋ ನನಗೆ ಸುಮಿತ್ರಮ್ಮ ಸಿಕ್ಕಿದ್ರು. ಇದೇನಾ ತಾಯಿ ಪ್ರೀತಿ ಅಂತ ಅಷ್ಟು ಅನುಭವಿಸ್ತು ಖುಷಿ ಆಯಿತು. ಅವರು ನನ್ನ ಜೀವನದಲ್ಲಿ ತಾಯಿ ಪ್ರೀತಿನ ಕೊಟ್ಟರು. ಅದನ್ನು ನಿನ್ನ ಕೈಲಿ ಸಹಿಸೋಕ್ಕಾಗ್ದಲೇ ಅವರಿಂದ ದೂರ ಮಾಡಿದೆ. ಹಾಗೆ ಹುಟ್ಟಾಗಿಂದಲೂ ಸಹ ತಾಯಿನ ಕಳ್ಕೊಂಡು ಬದುಕ್ತಾ ಇದ್ದೀನಿ. ಯಾರೋ ಅಪ್ಪ ಅಂತ ಕೊಟ್ಟೆ, ಅವರು ಸಹ ನನ್ನಿಂದ ದೂರ ಆವಾಗ ಆಯಿತು. ನನ್ನ ಲೈಫೇ ಬಿಟ್ಟು ಹೋದರು. ಯಾಕೆ ದೇವ್ರೆ, ಪ್ರೀತಿನ ಹಂಬಲಿಸೋದೇ ತಪ್ಪ? ಪ್ರೀತಿನ ಹುಡ್ಕೊಂಡು ಹೋಗಿದ್ದಕ್ಕೆ ನನಗೆ ಇಂಥ ಶಿಕ್ಷೆ ಕೊಡ್ತಿದ್ದೀಯಾ ಭಗವಂತ? ದಯವಿಟ್ಟು ನನಗೆ ನನ್ನ ಎತ್ತಮ್ಮ ಬೇಕು. ದಯವಿಟ್ಟು ಅವರು ಸಿಗುವಾಗ ಮಾಡು, ಕರುಣಿಸು ಅಂತ ದೇವರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ. ಹಾಗೆ ನಿನ್ನ ಆಶೀರ್ವಾದದಿಂದ ನನಗೆ ನನ್ನ ತಾಯಿ ಸಿಕ್ಕಿದ್ರೆ ನಿನಗೆ ಹೆಜ್ಜೆ ಪೂಜೆ ಮಾಡ್ತೀನಿ ಅಂತ ದೇವರಿಗೆ ಹರಕೆ ಮಾಡ್ಕೋತಾ ಇರ್ತಾಳೆ. ಈ ಶಾರದಾ ಹರಕೆ ಮಾಡಿ ಕೊಟ್ಟ ತಕ್ಷಣ ಆ ದೇವರು ಪ್ರಸಾದನ ಬಲದ ಕಡೆಯಿಂದ ಕೊಟ್ಟ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗಾದರೆ ನನ್ನ ಪ್ರಾರ್ಥನೆ ನಿನಗೆ ಕೇಳಿಸಿದೆ ಅಂತ ಅನಿಸುತ್ತೆ ಭಗವಂತ. ನನ್ನ ತಾಯಿ ಸಿಗ್ತಾರ ಅಂತ ಕಣ್ಣೀರು ಹಾಕ್ಕೊಂಡು ಅವನು ತಗೊಳಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಪಾಲಾಕ್ಷ ಕಾಲ್ ಮಾಡ್ತಾನೆ. ಇದೇನಿದೆ ಇಷ್ಟೊತ್ತಿನಲ್ಲಿ ಇವ್ರು ಕಾಲ್ ಮಾಡ್ತಿದಾರಲ್ಲ ಅಂತ ರಿಸೀವ್ ಮಾಡಿ ಹಲೋ ಹೇಳಿ ಅಂತ ಅಂದಾಗ, ನೋಡು ಶಾರದಾ, ನಾನು ಹೇಳೋದನ್ನು ಸರಿಯಾಗಿ ಕೇಳ್ಕೊ. ಯಾರೋ ಒಬ್ಬರು ಬಂದು ಹೆಂಗಸು ನಿನ್ನಮ್ಮ ಅಂತ ಅಂದಾಗ ದಯವಿಟ್ಟು ಎಲ್ಲರನ್ನೂ ನಂಬೇಡ. ಅಮ್ಮನ ಸ್ಥಾನನ ಅವ್ರು ತುಂಬಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ವಿಷಯ ಎಲ್ಲ ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಅಂದಾಗ, ನಿಮಗೆ ಗೊತ್ತಾಯ್ತು ಅವ್ರು ನನ್ನ ತಾಯಿ ಅಲ್ಲ ಅಂತ ಅಂದಾಗ ಪಾಲಾಕ್ಷನಿಗೆ ಖುಷಿ ಆಗ್ತಿರುತ್ತೆ. ಹಾಗಾದರೆ ಶಾರದಾ, ನಿನಗೆ ಅನುಮಾನ ಬಂತ ಅವ್ರು ನಿಜವಾಗ್ಲೂ ನಿನ್ನ ತಾಯಿ ಅಲ್ಲ ತಾನೆ ಅಂತ ಅಂದಾಗ, ಇಲ್ಲ ನನಗೆಲ್ಲ ಗೊತ್ತಾಯಿತು. ತಾಯಿ ಆದವಳು ತನ್ನ ಮಕ್ಕಳಿಗೋಸ್ಕರ ನಿಸ್ವಾರ್ಥ ಪ್ರೀತಿನ ತೋರ್ತಾಳೆ. ಆದರೆ ಇವಳು ಬಂದವಳು ಕಳ್ಳಿ ಅಮ್ಮ ಅಂತ ನನಗೆ ಗೊತ್ತಾಯಿತು ಅಂತ ನಡೆದಿದ್ದ ಘಟನೆ ಎಲ್ಲನೂ ಸಹ ಪಾಲಾಕ್ಷನಿಗೆ ಹೇಳ್ತಿದ್ರೆ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅವಳು ಅಮ್ಮ ಆಗೋಕ್ಕೆ ಸಾಧ್ಯ ಇಲ್ಲ, ಒಂದು ಕ್ಷಣನೂ ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ಅದು ನನಗೆ ಗೊತ್ತಾಯಿತು, ಅದಕ್ಕೆ ಅವಳನ್ನ ಕಳಿಸ್ತೆ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ ಅಂತ ಪಾಲಾಕ್ಷ ಹೇಳ್ತಿರ್ಬೇಕಾದ್ರೆ, ಅಮ್ಮ ಬೇಕು ಅಂತ ಎಷ್ಟು ಹಂಬಲಿಸ್ತಿದ್ದೀನಿ, ಆದರೆ ಇದನ್ನು ದುರುಪಯೋಗ ಪಡ್ಕೊಂಡು ಯಾರ್ಯಾರೋ ಅಮ್ಮ ಅಮ್ಮ ಅಂತ ಮನೆಗೆ ಬರ್ತಿದ್ದಾರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಶಾರದಾ, ಅದೆಲ್ಲ ಹೋಗಲಿ, ನಮ್ಮಮ್ಮ ಅಲ್ಲ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದಾಗ, ನೋಡು ಮಗು, ಸತ್ಯ ತಿಳ್ಕೊಳ್ಳೋ ಕಾಲ ಹತ್ರ ಬಂದಿದೆ, ನಿನ್ನ ಹತ್ರ ಎಲ್ಲ ಸತ್ಯ ಹೇಳ್ತೀನಿ, ನೀನೊಬ್ಬಳೇ ಬರಬೇಕು ಅಂತ ಅಂದಾಗ, ಎಲ್ಲಿಗೆ ಬರಬೇಕು, ಯಾವ ಸತ್ಯ ಅಂತ ಅಂದಾಗ, ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಒಂದು ಅಡ್ರೆಸ್ ಹೇಳ್ತೀನಿ ಬಾ ಅಂತ ಪಾಲಾಕ್ಷ ಕರಿತಾ ಇರ್ತಾನೆ. ಈ ಶಾರದಾ ಇವಾಗಲೇ ಹೊರಡ್ತೀನಿ ಅಂತ ಕಣ್ಣೀರು ಒರೆಸ್ಕೊಂಡು, ನನ್ನ ಹತ್ರ ಏನು ಇವ್ರು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಕರಿತಿದ್ದಾರೆ, ಅದೇನೇ ಆಗಲಿ ಅಲ್ಲೇ ಹೋಗಿ ನೋಡ್ತೀನಿ ಅಂತ ಕಣ್ಣೀರು ಒರೆಸ್ಕೊಂಡು ದೇವ್ರ ಹತ್ರ ಮತ್ತೆ ಬೇಡ್ಕೊಂಡು ಹೊರಟೋಗ್ತಾ ಇರ್ತಾಳೆ. ಹೀಗೆ ಪಾಲಾಕ್ಷನು ಸಹ ಹೊರಡಬೇಕಾದ್ರೆ ದೇವರಿಗೆ ಕೈ ಮುಗಿತಾ ಇರ್ತಾನೆ. ನಾನು ಎಂಥ ಸ್ವಾರ್ಥಿ ಭಗವಂತ, ನನ್ನಲ್ಲಿರೋ ಸ್ವಾರ್ಥ ಕೆಲಸಕ್ಕೋಸ್ಕರ ಏನೂ ತಪ್ಪು ಮಾಡ್ದಲೆ, ಏನು ಅರಿಯದೇ ಇರೋ ಶಾರದನಿಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹೀಗೆ ಅವಳಿಗೆ ಗೊತ್ತಿಲ್ಲದಿರೋ ಸತ್ಯನ ನಾನು ಹೇಳ್ತೀನಿ, ಆ ಕರಾಳ ಮುಖ ನಂದೆ ಅಂತ ಹೇಳ್ತೀನಿ, ಆಗಷ್ಟೇ ಹುಟ್ಟಿರೋ ಹಸುಗೂಸು ಅವಳನ್ನ ಬದಲಾಯಿಸ್ಬಿಟ್ಟೆ, ಅವಳನ್ನ ಉಗಿದ್ರೂ ಪರವಾಗಿಲ್ಲ, ಹೊಡೆದ್ರೂ ಪರವಾಗಿಲ್ಲ, ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ, ಸತ್ಯವಂತೂ ಇವತ್ತು ಹೇಳ್ತೀನಿ ಭಗವಂತ ಕಾಪಾಡು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ. ಹಾಗೆ ಪಾಲಾಕ್ಷ ದೇವರಿಗೆ ಕೈ ಮುಗಿದು ಹೊರಗಡೆ ಬಂದು ಸ್ಕೂಟಿನ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಎಷ್ಟು ಸ್ಟಾರ್ಟ್ ಮಾಡಿದ್ರು ಸಹ ಸ್ಕೂಟಿ ಸ್ಟಾರ್ಟ್ ಆಗದಲ್ಲೇ ಇರಬೇಕಾದ್ರೆ, ಅಯ್ಯೋ ಭಗವಂತ, ಇದು ಇವತ್ತೇ ಕೈ ಕೊಡಬೇಕಾ, ಆಟೋದಲ್ಲಿ ಹೋಗೋಣ ಅಂತ ಅಂದರೆ ನನ್ನ ಹತ್ರ ಬಿಡುಗಾಸು ಇಲ್ವಲ್ಲ, ಏನಪ್ಪ ಮಾಡಲಿ, ಏನೇ ಆಗಲಿ ಇವತ್ತು ಈ ಕರಾಳ ಸತ್ಯನ ನಾನು ಶಾರದನಿಗೆ ಹೇಳಲೇಬೇಕು, ನಡ್ಕೊಂಡೇ ಹೋಗೋಣ ಅಂತ ಧೈರ್ಯ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಕಳಿಸಿರೋ ರೌಡಿಗಳು ಅವನನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನೇನು ಶಾರದನ ತಲುಪಬೇಕು ಅಷ್ಟೊತ್ತಿಗೆ ರೌಡಿಗಳೆಲ್ಲ ಅವನನ್ನು ಅಟ್ಯಾಕ್ ಮಾಡಿ ಸಾಯಿಸೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅಂತೂ ಇಂತೂ ಪಾಲಾಕ್ಷ ಫೈಟ್ ಮಾಡಿ ಅವರಿಂದ ತಪ್ಪಿಸ್ಕೋತಾನೆ. ಇನ್ನೊಂದು ಕಡೆ ಶಾರದಾ ಪಾಲಾಕ್ಷ ಹೇಳಿರೋ ಜಾಗಕ್ಕೆ ಬಂದುಬಿಟ್ಟು, ಅಯ್ಯೋ ದೇವ್ರೆ, ಆವಾಗಲೇ ಬರ್ತೀನಿ, ಏನೋ ಸತ್ಯ ಹೇಳಬೇಕು ಅಂತ ಹೇಳ್ತಾ ಇದ್ರು, ಇನ್ನೂ ಬರಲಿಲ್ವಲ್ಲ ಅಂತ ಕಾಲ್ ಮಾಡ್ತಾ ಇದ್ರೆ ಪಾಲಾಕ್ಷ ಫೋನ್ ರಿಸೀವ್ ಮಾಡದೆ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡಿರ್ತಾನೆ. ಹಾಗೆ ಇದೇನು ಇನ್ನೂ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕು. ರೌಡಿಗಳ ಕೈಯಿಂದ ಪಾಲಾಕ್ಷ ಅಂತೂ ಇಂತೂ ತಪ್ಪಿಸ್ಕೊಂಡು ಓಡಿ ಬಂದು ಶಾರದಾ ಮುಂದೆ ನಿಂತ್ಕೊಂಡಾಗ, ಸರ್ ಏನಾಯಿತು ಸರ್, ಯಾಕೆ ಹಿಂಗೆ ಉಸಿರು ಕೊಟ್ಕೊಂಡು ಬರ್ತಿದ್ದೀರಾ, ಏನಾಯಿತು, ಯಾರು ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಬಂದಿರೋದು ಅಂತ ಅನ್ಬೇಕಾದ್ರೆ, ನೋಡು ಶಾರದಾ, ನನ್ನ ಹತ್ರ ಹೆಚ್ಚು ಟೈಮ್ ಇಲ್ಲ, ನಿನ್ನ ಹತ್ರ ನಾನು ಸತ್ಯ ಹೇಳಲೇಬೇಕು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ.
ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಇನ್ಮೇಲೆ ಸತ್ಯ ನಾನು ಹೇಳಲೇಬೇಕು. ಇಷ್ಟು ದಿನ ಬಚ್ಚಿಟ್ಕೊಂಡಿದ್ದೆ, ನಿನ್ನ ಹಿಂದೆ ಸುಮಾರು ಕೈಗಳು ಆಟ ಆಡ್ತಿದೆ, ನಿನಗದು ಗೊತ್ತಾಗ್ತಾ ಇಲ್ಲ. ನಾನು ಸಾಯೋಕ್ಕೂ ಮುಂಚೆ ಎಲ್ಲ ಸತ್ಯನೂ ಹೇಳ್ತೀನಿ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನೋಡು ಶಾರದಾ, ನನ್ನಿಂದ ದೊಡ್ಡ ತಪ್ಪಾಗಿದೆ, ಇವತ್ತೆಲ್ಲ ಸತ್ಯನೇ ಹೇಳ್ತೀನಿ. ನಿಜವಾಗ್ಲೂ ನೀನು ಕುಬೇರನ ಮಗಳಲ್ಲಮ್ಮ, ನಿಜವಾಗ್ಲೂ ನೀನು ದಶರಥ ಸುಮಿತ್ರನ ಮಗಳು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಹೋಗ್ತಾ ಇರುತ್ತೆ. ಸರ್ ಏನಂತ ಹೇಳ್ತಿದ್ದೀರಾ, ನಾನು ಸುಮಿತ್ರಮ್ಮನ ಮಗಳ ಅಂತ ಅಂದಾಗ ಹೌದಮ್ಮ, ಆ ಮನೇಲಿ ಇರೋರೆಲ್ಲ ನಿನ್ನವರು, ನೀನು ಅವ್ರ ರಕ್ತ ಹಂಚ್ಕೊಂಡು ಉಟ್ಕೊಂಡಿದ್ದೀಯ. ಅವತ್ತೇನಾಯ್ತು ಗೊತ್ತಾ, ನೀನು ಹುಟ್ಟಿದಿನ ಈ ರೀತಿ ಆಯಿತು. ನಮ್ಮಮ್ಮ ಪಾರಿಜಾತ ಅದ್ಲು ಬದಲು ಮಾಡಿ ಜ್ಯೋತಿಕನ ಇಟ್ಟು ನಿನ್ನನ್ನು ಕಸದ ಬುಟ್ಟಿಲಿ ಬಿಸಾಕ್ದಾಗ ಕುಬೇರ ಬಂದು ಎತ್ಕೊಂಡು ಹೋದಮ್ಮ ಅಂತ ಸತ್ಯ ಹೇಳಿದಾಗ ಅವಳಿಗಂತೂ ಶಾಕ್ ಆಗಿ ಕೆಳಗಡೆ ಕುಸ್ತು ಬಿದ್ದುಬಿಡ್ತಾಳೆ. ಹಾಗೆ ಶಾರದಾ ಕುಸ್ತು ಬಿದ್ದು ಕಣ್ಣೀರಾಗ್ತಿರ್ಬೇಕಾದ್ರೆ, ದಯವಿಟ್ಟು ನನ್ನ ಕ್ಷಮಿಸು ಅಂತ ನಾನು ಕೇಳೋ ಅರ್ಹತೆಯನ್ನು ನಾನು ಕಳ್ಕೊಂಡಿದ್ದೀನಮ್ಮ, ದಯವಿಟ್ಟು ನನ್ನ ಕ್ಷಮಿಸು, ಮಗಳ ಮೇಲಿನ ಅತಿಯಾದ ಪ್ರೀತಿಯಿಂದ ಇಂಥ ಮಣ್ತಿನ ಕೆಲಸ ಮಾಡಿದೆ ಅಂತ ಪಾಲಾಕ್ಷ ಕಣ್ಣೀರಾಗ್ತಾ ಇರ್ತಾನೆ. ಇತ್ತೀಚೆಗೆ ಅವಳು ಅಟ್ಟಹಾಸ ಮಿತಿ ಮೀರ್ತಿದ್ದೆ, ಅದಕ್ಕೋಸ್ಕರ ಎಲ್ಲ ಸತ್ಯ ಹೇಳ್ಬೇಕಂತ ಡಿಸೈಡ್ ಮಾಡಿ ನಿನ್ನ ಹತ್ರ ಬಂದೆಮ್ಮ ಅಂತ ಕೋಪ ಮಾಡ್ಕೊಂಡು ಪಾಲಾಕ್ಷ ಹೇಳ್ತಾ ಇರ್ತಾನೆ. ಈ ಸಾಧ್ಯವಾದ್ರೆ ನನ್ನ ದಯವಿಟ್ಟು ಕ್ಷಮಿಸಮ್ಮ ಅಂತ ಕೈ ಮುಗಿತಿರ್ಬೇಕಾದ್ರೆ, ಸರ್ ನಿಜವಾಗ್ಲೂ ನನ್ನ ಕೈ ನಂಬಕ್ಕಾಗ್ತಿಲ್ಲ, ನಾನು ಖುಷಿಯಾಗಿರ್ಲಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಈ ರೀತಿ ಸುಳ್ಳು ಹೇಳ್ತಿದ್ದೀರಲ್ವಾ ಅಂತ ಶಾರದಾ ಕೇಳ್ತಾ ಇರ್ತಾಳೆ. ಸರ್ ಇದೆಲ್ಲ ಕಟ್ಟುಕತೆ ಅಲ್ವಾ ಸರ್ ಅಂತ ಅಂದಾಗ, ಇಲ್ಲಮ್ಮ ದೇವರು ಸಾಕ್ಷಿಯಾಗಿ ಹೇಳ್ತೀನಿ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ದಶರಥ ಸುಮಿತ್ರ ಮಗಳು ನೀನಮ್ಮ, ಆದಷ್ಟು ಬೇಗ ಅವ್ರ ಮನೆಗೆ ಹೋಗಿ ಸೇರ್ಕೊ ಅಂತ ಅಂದಾಗ ಶಾರದಂಗೆ ಖುಷಿ ಜೊತೆ ಕಣ್ಣೀರು ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ. ಹಾಗೆ ಶಾರದಾ ಸುಮಿತ್ರ ದಶರಥನ ನೆನೆಸ್ಕೊಂಡು ಕಣ್ಣೀರು ಹಾಕೊಂಡು ಕುತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.